ನಾನಲಹರಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವಾಗ ನಾವು ಯಾವೊಂದು ಅಧ್ಯಾಯನ ತಗೊಳ್ಳೋಣ ಅಂದರೆ ತಾಳ. ಈ ಅಧ್ಯಾಯ ನಾನು ಮಾಡೋದು ಸ್ವಲ್ಪ ನಿಧಾನ ಆಯಿತು, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ದೊಡ್ಡದಿತ್ತು. ನನಗೆ ಅಷ್ಟೊಂದು ಟೈಮ್ ಸಿಕ್ಕಲಿಲ್ಲ ಮಾಡೋದಕ್ಕೆ, ಹಾಗಾಗಿ ಇವತ್ತು ನಾನು ಅದನ್ನು ಮಾಡೋದಕ್ಕೆ ಬಿಟ್ಟಿದ್ದೀನಿ. ತಾಳ ಇದು ಏನಿದೆ ಬಹಳ ಮುಖ್ಯವಾದ್ದು. ಸಂಗೀತಕ್ಕೆ ತಾಳ ಇಲ್ಲದೆ ಸಂಗೀತ ಇಲ್ಲ. ಸಂಗೀತಕ್ಕೆ ಬಹಳ ಮುಖ್ಯವಾದ ಒಂದು ಭಾಗ ಏನು ಅಂದರೆ ತಾಳ. ಸಂಗೀತಕ್ಕೆ ರಾಗ ಒಂದು ಸೌಂದರ್ಯನ ಕೊಡುತ್ತೆ ಅಲ್ವಾ. ಅಂದರೆ ಒಂದು ರಾಗದಲ್ಲಿ ಹಾಡಿದ್ರೆ ನಾವು ಒಂಥರ ಕೇಳೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದೇ ರೀತಿ ತಾಳ ಏನು ಕೊಡುತ್ತೆ ಅಂದರೆ ನೀಟ್ನೆಸ್, ಅಚ್ಚುಕಟ್ಟುತನನ ಕೊಡುತ್ತೆ. ಗೊತ್ತಾಯ್ತಾ? ಅಚ್ಚುಕಟ್ಟುತನ. ನೀವು ಒಂದನ್ನು ಯಾವುದನ್ನೋ ಇಲ್ಲಿ ಜಾಸ್ತಿ ಎಳೆದು ಇನ್ನೆಲ್ಲೋ ಸ್ಪೀಡಾಗಿ ಹೋಗಿ ಇನ್ನೆಲ್ಲೋ ಮತ್ತೆ ಸ್ಲೋ ಮಾಡಿದ್ರೆ ಚೆನ್ನಾಗಿ ಕೇಳಿಸಲ್ಲ. ಅದು ಒಂದು ರಿದಮಲ್ಲಿರಬೇಕು, ಆವಾಗ ನಿಮಗೆ ಚೆನ್ನಾಗಿ ಕೇಳಿಸುತ್ತೆ. ಆ ರಿದಮ್ ಎಲ್ಲಿಂದ ಬರುತ್ತೆ? ಈ ತಾಳದಿಂದ. ನಿಮಗೆ ಯಾವ ಒಂದು ವಸ್ತು ಆದ್ರೂ ಒಂದು ನಿರ್ದಿಷ್ಟವಾದ ಆಕಾರ ಇರಬೇಕಲ್ವಾ. ನಿರಾಕಾರ ಅಂತಂದರೆ ನಿಮಗೆ ಅದನ್ನು ಇಷ್ಟ ಆಗಲ್ಲ, ಜಾಸ್ತಿ ಚೆನ್ನಾಗಿ ಅನಿಸಲ್ಲ. ಅದು ಒಂದು ಆಕಾರ ಇದ್ದರೆ ಇದು ಎಷ್ಟು ಚೆನ್ನಾಗಿದೆ ಈ ಶೇಪು, ಹಂಗೆ ಹೇಳ್ತೀವಿ ನಾವು. ಆಕಾರ ಇರಬೇಕು. ಅದೇ ಥರ ಒಂದು ಕವಿತೆ ಇದ್ದರೆ ಅದು ಎಷ್ಟೇ ಚೆನ್ನಾಗಿದ್ರೂ ನೀವು ಸುಮ್ಮನೆ ಓದಿದರೆ ಏನೂ ಅನಿಸಲ್ಲ ಅದು. ಆದರೆ ಅದಕ್ಕೆ ಒಂದು ರಾಗ ಹಾಕಿ ಅದನ್ನು ಒಂದು ತಾಳದ ಜೊತೆಗೆ ಹಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಅದು. ತಾಳ ಅಂದರೆ ಏನು ಅಂತಂದರೆ ಸಂಗೀತದ ಸಮಯವನ್ನು ಕೆಲವು ನಿರ್ದಿಷ್ಟವಾದ ನಿಯಮಗಳಿಗೆ ಅನುಸರಿಸಿ ಒಂದು ಕ್ರಮಬದ್ಧ ರೀತಿಯಲ್ಲಿ ಅಳವಡಿಸಿಕೊಳ್ಳುವ ವಿಧಾನಕ್ಕೆ ನಾವು ತಾಳ ಅಂತೀವಿ. ಸಂಗೀತದ ನಿರ್ದಿಷ್ಟವಾದ ನಿಯಮಗಳನ್ನು ಕ್ರಮಬದ್ಧವಾಗಿ ಅಳವಡಿಸ್ಕೊಳ್ಳೋದಕ್ಕೆ ತಾಳ ಅಂತೀವಿ. ಈ ತಾಳಕ್ಕೆ ಮುಖ್ಯ ಜೀವ ಏನು? ಲಯ. ಲಯ ಅಂದರೆ 1 2 3 4 1 2 3 4 ಅಂದರೆ ಒಂದು ಸಮಾನ ಅಂತರದಲ್ಲಿ ಹೋಗೋದಕ್ಕೆ ಲಯ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಹೀಗೆ ಒಂದು ಅಡಿಗೋಲು ಅಂದರೆ ಸ್ಕೇಲಲ್ಲಿ ನೀವೊಂದು ಚಿಕ್ಕ ಒಂದು ಸ್ಕೇಲ್ ತಗೊಂಡ್ರೆ ಅದರಲ್ಲಿ 12 ಭಾಗ ಮಾಡಿರ್ತಾರೆ. ಆ 12 ಭಾಗನೂ ಈಕ್ವಲ್ ಇರುತ್ತೆ, ಸಮಾನವಾಗಿರುತ್ತೆ. 12 ಭಾಗನೂ ಒಂದು ಹೆಚ್ಚು ಒಂದು ಕಡಿಮೆ ಇರಲ್ಲ. ಅದೇ ರೀತಿ ತಾಳನೂ ಕೂಡ ಸಮಾನವಾಗಿ ನಾವು ಅದನ್ನು ವಿಂಗಡಿಸಿರ್ತೀವಿ. ತಾಳದ ಭಾಗಗಳಲ್ಲಿ ವ್ಯತ್ಯಾಸ ಇರೋದಿಲ್ಲ. ಹೀಗೆ ವ್ಯತ್ಯಾಸವಿಲ್ಲದ ಏಕರೂಪದ ಸಮಯಾವಕಾಶಕ್ಕೆ ನಾವು ಲಯ ಅಂತ ಹೇಳ್ತೀವಿ. ಬಹಳ ಮುಖ್ಯವಾದ್ದು ತಾಳ ಎಂದರೇನು, ಲಯ ಎಂದರೇನು, ಇದೆಲ್ಲ ಗಮನಿಸ್ಕೊಳ್ರಿ. ಇದಕ್ಕೆಲ್ಲ ನೀವು ನಿಮ್ಮದೇ ಸ್ವಂತ ವಾಕ್ಯದಲ್ಲಿ ಉತ್ತರ ಬರೆಯೋದಕ್ಕಾಗಲ್ಲ. ಡಿಫೈನ್ ಅಂದರೆ ಹೀಗೆ ಅಂದರೆ ಏನು ಅಂತ ಕೊಟ್ಟಾಗ ಅದನ್ನು ನೀವು ಇಲ್ಲಿರೋವಂತಹ ವಾಕ್ಯವನ್ನೇ ಬರಿಬೇಕಾಗತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಹೆಚ್ಚು ಅಭ್ಯಾಸ ಮಾಡಿಕೊಳ್ಳಿ. ಏನು? ವ್ಯತ್ಯಾಸವಿರದಂತಹ, ವ್ಯತ್ಯಾಸ ಇರೋದಿಲ್ಲ, ಏಕರೂಪದ ಸಮಯಾವಕಾಶಕ್ಕೆ ಲಯ ಅಂತ ಹೇಳ್ತೀವಿ. ಈಗ ತಾಳ ಲಯ ನೋಡಿದ್ರಿ ಅಲ್ವಾ. ಈಗ ನಾವು ಹೋಗೋಣ ವೇಗಕ್ಕೆ ಹೋಗೋಣ, ಸ್ಪೀಡ್ ಅದಕ್ಕೆ ಹೋಗೋಣ. ಈಗ ನೋಡಿ, ಒಂದು ಹಾಡಿನ ಸಾಹಿತ್ಯ ಏನಿರುತ್ತೆ, ಈಗ ನಾವು ನಿಮಗೆ ತುಂಬ ಸುಲಭವಾಗಿ ಅರ್ಥವಾಗಬೇಕು ಅಂದರೆ ಫಿಲ್ಮ್ ಸಾಂಗ್ಗಳಿಗೆ ಹೋದರೆ ಏನು ಮಾಡ್ತೀವಿ ನಾವು? ಒಂದು ಸಾಹಿತ್ಯದ ಭಾವ ಅಂದರೆ ಅದನ್ನು ಯಾವ ಸಮಯದಲ್ಲಿ ಹಾಡ್ತಾ ಇದ್ದಾರೆ ನೋಡ್ತೀವಿ ಅಲ್ವಾ. ಅಂದರೆ ತುಂಬ ಖುಷಿಯಾಗಿ ಹಾಡ್ತಾ ಇದ್ದಾರೆ, ಒಂದು ಸಂತೋಷವಾಗಿ ಹಾಡ್ತಾ ಇದ್ದರೆ ಅಲ್ಲಿ ಒಂದು ಬೇರೆ ರೀತಿಯ ಸಂಗೀತ ಇರುತ್ತೆ, ನೀವು ಗಮನಿಸಿ. ಅದೇ ದುಃಖದಲ್ಲಿ ಹಾಡ್ತಾ ಇದ್ದರೆ ಅಲ್ಲಿ ಒಂದು ಸಂಗೀತ, ಅಲ್ಲಿಯ ಒಂದು ಭಾವ ಬೇರೆಯೇ ಇರುತ್ತೆ. ಅದೇ ರೀತಿಯಾಗಿ ತುಂಬ ಎಕ್ಸೈಟ್ಮೆಂಟಲ್ಲಿ ಹಾಡ್ತಾ ಇದ್ದಾಗ, ಒಂದು ಉತ್ಸಾಹದಲ್ಲಿ ಒಂದು ರೀತಿಯ ಎಮೋಷನಲ್ಲಿ ಹಾಡ್ತಾ ಇದ್ದಾಗ ಬೇರೆ ರೀತಿಯಾಗಿರುತ್ತೆ. ಇದಕ್ಕೆ ನಾವು ಅಂದರೆ ಆ ಸ್ಪೀಡ್ ಕೂಡ ಬೇರೆ ಆಗುತ್ತೆ, ಬೇರೆ ಬೇರೆ ಆಗ್ತಾ ಹೋಗುತ್ತೆ ಸ್ಪೀಡ್ ಕೂಡ. ಗೊತ್ತಾಯ್ತಾ? ಅದನ್ನೇ ನಾವು ವೇಗ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಏನು ಅವಸರದ ಸಮಯದಲ್ಲಿ ಅಥವಾ ಸಿಟ್ಟಲ್ಲಿ ನಾವು ಮಾತಾಡಿದ್ರೆ ಅದು ಕಂಟಿನ್ಯೂಸ್ ಬರಲ್ಲ, ಎಲ್ಲೋ ಮಧ್ಯೆ ಮಧ್ಯೆ ಸ್ಟಾಪ್ ಆಗುತ್ತೆ. ಆಯಿತಾ? ಅದು ಒಂದು ಸ್ಪೀಡ್ ಇರುತ್ತೆ, ಬಟ್ ಅಲ್ಲಲ್ಲಿ ಕಟ್ ಆಗ್ತಾ ಇರುತ್ತೆ. ಅದೇ ದುಃಖ ಇದ್ದವಾಗ ತುಂಬ ನಿಧಾನವಾಗಿ ಮಾತಾಡ್ತೀವಿ ನಾವು. ಅದನ್ನೇ ನಾವು ಸಂಗೀತದಲ್ಲೂ ಕೂಡ ನಾವು ಅಳವಡಿಸ್ಕೊಳ್ಳೋದು. ಗೊತ್ತಾಯ್ತಾ? ಏನು ಭಕ್ತಿಯಿಂದ ದುಃಖದಿಂದ ಹಾಡುವಂತಹ ಒಂದು ಸಂಗೀತದ ಹಾಡುಗಳೇನಿರುತ್ತೆ, ಕೃತಿಗಳಾಗಲಿ ದೇವರ ನಾಮಗಳಾಗಲಿ ನಿಧಾನವಾಗಿರುತ್ತದೆ. ಗೊತ್ತಾಯ್ತಾ? ಹಾಗೆ ಇದಕ್ಕೆ ನಾವು ವಿಳಂಬ ಕಾಲದ ಕೃತಿಗಳು ನೀವು ಕಲ್ತಿದ್ದೀರಾ ಅಲ್ವಾ. ನಿಮಗೆ ಜೂನಿಯರ್ ಪೋರ್ಷನಲ್ಲಿ 5 ವಿಳಂಬ ಕಾಲದ ಕೃತಿಗಳು ಕಂಪಲ್ಸರಿ ಇದೆ. ನೀವೆಲ್ಲ ವಿಳಂಬ ಕಾಲದ ಕೃತಿಗಳನ್ನು ನೀವು ಗಮನಿಸಿ ನೋಡಿ. ಸ್ಲೋ ಇರುತ್ತೆ, ಅಂದರೆ ಕಂಪೇರ್ ಟು ಮಧ್ಯಮ ಕಾಲದ ಕೃತಿಗಳು, ಅದಕ್ಕೆ ಕಂಪೇರ್ ಮಾಡಿದವಾಗ ಸ್ಲೋ ಇರುತ್ತೆ ನಿಮಗೆ. ಇದು ನೀವು ಯಾವುದನ್ನೇ ತಗೊಳ್ರಿ ತುಂಬ ಸ್ಲೋ ಇರುತ್ತೆ, ತುಂಬ ಎಳೆದು ಹಾಡ್ತೀವಿ. ಅಂದರೆ ಅಲ್ಲಿ ಭಕ್ತಿ ಜಾಸ್ತಿ ಇದ್ದಾಗ ಅಥವಾ ದುಃಖ ಜಾಸ್ತಿ ಇದ್ದವಾಗ ನಮ್ಮ ವೇಗ ಕಡಿಮೆ ಆಗುತ್ತೆ, ನಿಧಾನ ಆಗುತ್ತೆ. ಅದಕ್ಕೆ ವಿಳಂಬಗತಿ ಅಂತ ಹೇಳ್ತೀವಿ.
ಹಾಗೆ ಸಂತೋಷದಿಂದ ಹಾಡುವಾಗ ಅದು ವೇಗ ತುಂಬ ಜಾಸ್ತಿ ಆಗುತ್ತೆ. ಅದನ್ನು ಧೃತಗತಿ ಅಂತ ಹೇಳ್ತೀವಿ. ಈ ಧೃತಗತಿಯನ್ನು ನೀವು ದೀಕ್ಷಿತರ ಒಂದು ಕೃತಿಗಳಲ್ಲಿ ಕಾಣ್ಬೋದು ನೀವು. ಉದಾಹರಣೆಗೆ ಶ್ರೀ ಗುರುಗುಹದಲ್ಲಿ ನೋಡಿ, ಕೊನೆಗೆ ನಿಮಗೆ ಭೋಗಿರಾಜ ವಿನುತ ಪಾದ ಭೂದೇವ ಕ್ರಿಯಾ ಮೋದ ಯೋಗಿರಾಜ ಯೋಗ ಭೇದ ಯುಕ್ತ ಮನೋಲಯ ವಿನೋದ. ಇದನ್ನು ಒಂದು ನಿಮ್ಮದು ಸ್ಪೀಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಲ್ವಾ. ಇದನ್ನು ನಾವು ಧೃತಗತಿ ಅಂತ ಹೇಳ್ತೀವಿ. ಹಾಡಿನ ವೇಗ ಸಾಹಿತ್ಯದ ಭಾವಕ್ಕೆ ರಾಗಕ್ಕೆ ತಕ್ಕಂತೆ ಇದ್ದವಾಗ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ವೇಗ ಅತಿ ಅವಶ್ಯ. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆ ಹಾಡಿನ ಒಂದು ಸೌಂದರ್ಯ ಬೇರೆಯೇ ಆಗಿಬಿಡುತ್ತೆ. ನೀವು ಒಂದು ಸಂತೋಷದಲ್ಲಿ ಹಾಡಿರುವಂಥ ಒಂದು ಫಿಲ್ಮ್ ಸಾಂಗ್ನ ತಗೊಂಡು ನೀವು ದುಃಖದಲ್ಲಿ ನಿಧಾನಕ್ಕೆ ಎಳೆದು ಹಾಡಿದ್ರೆ ಅದು ಕೇಳೋದಕ್ಕೆ ಚೆನ್ನಾಗಿ ಅನಿಸುತ್ತಾ? ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೇ. ಯಾವ ಒಂದು ಹಾಡನ್ನು ಯಾವ ರೀತಿಯಾಗಿ ಹಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಗಮನಿಸಿ ಆ ಒಂದು ಸ್ಪೀಡಲ್ಲಿ, ಆ ವೇಗದಲ್ಲಿ ಹಾಡಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ತಾಳ, ಲಯ ಮತ್ತು ವೇಗ. ನಾವು ನಮ್ಮ ಮುಂದಿನ ಒಂದು ಭಾಗದಲ್ಲಿ ಹೋಗೋಣ. ತಾಳದ ಮಾನ ಏನು, ಇದ್ರ ಬಗ್ಗೆ ಎಲ್ಲ, ತಾಳದ ಅಂಗಗಳೇನು ಎಲ್ಲದಕ್ಕೂ ಹೋಗೋಣ. ನಮಸ್ಕಾರ.